ಸುಂದರವಾದಂತಹ ಈ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಮಾಗಡಿ ತಾಲೂಕಿನಲ್ಲಿ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿ ಅವರ ಸಭಾಂಗಣದಲ್ಲಿ ಇದೇ ಮಾಗಡಿ ತಾಲೂಕಿನ ಈ ತಿಂಗಳ 27 ಭಾನುವಾರದಂದು ಮಾಗಡಿ ತಾಲೂಕಿನಲ್ಲಿ ಎಲ್ಲ ಮಡಿವಾಳ ಸಮುದಾಯದ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಎಚ್ ಸಿ ಬಾಲಕೃಷ್ಣಣ್ಣ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ ಮಡಿವಾಳ ಸಮುದಾಯದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮ ಪರಮ ಪೂಜ್ಯ ಚಿತ್ರದುರ್ಗ ಮಡಿವಾಳ ಮಾಚಿದೇವ ಮಹಾಸಂಸ್ಥಾನ ಮಠದ ಗುರುಗಳಾದಂತಹ ಶ್ರೀ 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 ಬಸವ ಮಾಚಿದೇವ ಮಹಾಸ್ವಾಮಿಗಳು ಅವರು ಆಗಮಿಸುತ್ತಿದ್ದಾರೆ. ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಇದರ ಜೊತೆಗೆ ನಮ್ಮ ಗುರುಗಳಾದಂತಹ ಹಿರಿಯರು ಆದಂತಹ ಶ್ರೀ 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 ಶಿವಾನಂದ ಯೋಗಪುರಿ ಮಹಾಸ್ವಾಮಿಗಳು ಕೂಡ ಆಗಮಿಸ್ತಿದ್ದಾರೆ. ಅವರ ನೇತೃತ್ವದಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಮಡಿವಾಳ ಸಮುದಾಯಕ್ಕೆ ಸ್ಫೂರ್ತಿ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೂ ಈ ಒಕ್ಕಲಿಗರ ಸಮುದಾಯದಿಂದ ಕೂಡ ನಮ್ಮ ಶ್ರೀ ಕ್ಷೇತ್ರ ಭಕ್ತಮುನೇಶ್ವರ ಕ್ಷೇತ್ರದ ಸ್ವಾಮಿಯ ಧರ್ಮಾಧಿಕಾರಿಗಳಾದಂತಹ ಶ್ರೀ 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 ರಂಗನಾಥಾನಂದ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಮಾಗಡಿ ತಾಲೂಕಿನಲ್ಲಿ ಮಡಿವಾಳ ಸಮುದಾಯದ ವತಿಯಿಂದ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸರ್, ಎಷ್ಟು ಮಕ್ಕಳು ಕೊಡ್ತಾ ಇದ್ದೀರಾ? ಸುಮಾರು 50ರಿಂದ 60 ಜನ ಮಕ್ಕಳು ಈಗಾಗಲೇ ಬುಕ್ಕಿಂಗ್ ಆಗಿದ್ದಾರೆ. ಇನ್ನೂ ಕೂಡ ಅರ್ಜಿಗಳು ಬರ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ಮಡಿವಾಳ ಸಮುದಾಯದವರಿಗೆ ಕಾರ್ಮಿಕ ಕಾರ್ಡ್ ವಿತರಣೆ ಹಾಗೂ ಸರ್ಕಾರದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಈ ಒಂದು ನಮ್ಮ ಸಮುದಾಯದ ಮುಖ್ಯ ಗಣ್ಯರಾದಂತಹ ಮುಖ್ಯಮಂತ್ರಿಗಳ ಗೌರವ ವೈದ್ಯಕೀಯ ಸಲಹೆಗಾರರಾದಂತಹ ಡಾಕ್ಟರ್ ರವಿಕುಮಾರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು. ಮತ್ತು ಸಮುದಾಯದ ಮುಖಂಡರುಗಳಾದಂತಹ ಹಲವಾರು ಮುಖಂಡರುಗಳು ಈ ಒಂದು ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಈ ಕ್ಷೇತ್ರದ ನಾಯಕರಾದಂತಹ ಎಚ್ ಸಿ ಬಾಲಕೃಷ್ಣಣ್ಣ ಅವರು ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂತಹ ಡಿ ಕೆ ಸುರೇಶಣ್ಣ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ನಮ್ಮ ಮಡಿವಾಳ ಸಮುದಾಯಕ್ಕೆ ಸ್ಫೂರ್ತಿ ತುಂಬುತ್ತಾ ಇದ್ದಾರೆ. ಸರ್, ನಿಮ್ಮ ಸಮುದಾಯದ ಬಂಧುಗಳು ಏನು ಹೇಳ್ತೀರಾ? ನಮ್ಮ ಸಮುದಾಯದ ಬಂಧುಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಮಡಿವಾಳರ ಶಕ್ತಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ನೂತನವಾಗಿ ಮಹಿಳಾ ಮಡಿವಾಳರ ಸಂಘವನ್ನು ಉದ್ಘಾಟಿಸ್ತಾ ಇದ್ದೀವಿ. ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಗುರುಗಳಿಂದ ಬಸವ ಮಾಚಿದೇವ ಮಹಾಸ್ವಾಮಿಗಳು ಈ ಒಂದು ಶ್ರಾವಣ ಮಾಸದಲ್ಲಿ ಪ್ರವಾಸ ಕಾರ್ಯಕ್ರಮವನ್ನು ಪ್ರತಿಯೊಂದು ಜಿಲ್ಲೆಗೂ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದರ ಉದ್ಘಾಟನೆಯನ್ನು ರಾಮನಗರ ಜಿಲ್ಲೆಯಲ್ಲಿ ಅಂದರೆ ಮಾಗಡಿ ತಾಲೂಕಿನ ಶ್ರೀ ಶ್ರೀ ಶಿವಕುಮಾರ ಸಭಾಂಗಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರಿಂದ ನಮ್ಮ ಎಲ್ಲ ಮಡಿವಾಳ ಸಮುದಾಯದ ಬಂಧುಗಳು ಕುಟುಂಬ ಸಮೇತ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅದ್ದೂರಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತೇನೆ. ಸರ್, ತಮ್ಮ ಹೆಸರು? ಶಿವಕುಮಾರ್ ಹೆಚ್ಚು, ರಾಮನಗರ ಜಿಲ್ಲಾ ಮಡಿವಾಳ ಮಾಚಿದೇವರ ಸಂಘದ ಅಧ್ಯಕ್ಷರು. ವಿಶೇಷವಾಗಿ ನಾವು ಪ್ರೋತ್ಸಾಹವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ಸಾಧನೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಶ್ರಮ. ಅದಕ್ಕೆ ನಾವು ಎಷ್ಟೇ ಕೊಟ್ಟರು ಅದನ್ನು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ನಮ್ಮ ಕೈಯಲ್ಲಿ ಆದ ಸಣ್ಣ ಮಟ್ಟದ ಅಂದರೆ ಅವ್ರಿಗೆ ನಮಗೆ ಸಮಾಧಾನಕರವಾದಂತಹ ಅವ್ರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಮ್ಮ ಮಡಿವಾಳರ ಕಳಸ, ಮಡಿವಾಳರ ಶ್ರೇಷ್ಠತೆ, ಮಡಿವಾಳರ ಕೀರ್ತಿ ಅಂತಕ್ಕಂತಹ ನಮ್ಮ ಮಡಿವಾಳ ಸಮುದಾಯದವನ್ನು ಗುರುತಿಸಿ, ಕಲೆಯನ್ನು ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತವನ್ನು ರಾಷ್ಟ್ರಪತಿಗಳಿಂದ ಸ್ವೀಕರಿಸಿದ್ದಾರೆ. ಅಂದರೆ ನಾವೆಲ್ಲರೂ ಕೂಡ ಧನ್ಯರು ಅಂತಲೇ ನಾವು ಭಾವಿಸ್ಬೋದು. ಹಾಗಾಗಿ ಪದ್ಮಶ್ರೀ ಹಾಸನ ರಘು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ.